ಉಕ್ಕಿ ಹರಿಯುವ ನದಿಯನ್ನು ಲೆಕ್ಕಿಸದೆ ಧೈರ್ಯ ತೋರಿ ತಮ್ಮ ಭವಿಷ್ಯದ ಏನು ಶಿಕ್ಷಣ ಮುಗಿಸ್ಬೇಕು ಮತ್ತು ಅಂತಿಮ ವರ್ಷದ BA ಎಕ್ಸಾಮ್ ಬರೀಬೇಕು ಅಂತೇಳಿ ಪ್ರವಾಹದಲ್ಲೂ ಕೂಡ ಧೈರ್ಯ ಮಾಡಿ ಸದ್ಯ ಏನಂತಾರೆ ಎಕ್ಸಾಮನ್ನು ಬರೆದಂಥ ಏನು ವಿಡಿಯೋ ಇತ್ತು ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿತ್ತು. ಖುದ್ದು ನಾನು ಸಂಗಾವಿ ಗ್ರಾಮದಲ್ಲಿರ್ತಕ್ಕಂಥದ್ದು ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಸಂಗಾವಿ ಗ್ರಾಮದಲ್ಲಿದ್ದೀನಿ. ನಮ್ಮ ಜೊತೆ ಆ ವಿದ್ಯಾರ್ಥಿನಿ ಮತ್ತು ತಂದೆ ಇದ್ದಾರೆ. ನಿನ್ನೆ ಏನಾಯಿತು ಘಟನೆ ಮತ್ತು ಯಾವ ಎಕ್ಸಾಮ್ ಇತ್ತು, ಯಾಕೆ ಆ ರೀತಿಯಾದಂಥ ಧೈರ್ಯ ತೋರಿದ್ರು ಅನ್ನೋದ್ರ ಬಗ್ಗೆ ಖುದ್ದು ಅವ್ರ ಜೊತೆನೇ ಮಾತಾಡೋಣ. ನಿನ್ನೆ ಯಾವ ಎಕ್ಸಾಮ್ ಇತ್ತು, ಏನಾಯಿತು ನಿನ್ನೆ ಘಟನೆ? BA ಫೈನಲ್ ಇಯರ್ ಇದ್ದೀನಿ ರೀ. ಈಗ 6 ಸೆಮ್ ಎಕ್ಸಾಮ್ ಇತ್ತು, ಹಿಂದಿ ಪೇಪರ್ ಇತ್ತು. ಜಾಸ್ತಿ ಹಳ್ಳ ಬಂದಿರೋದು ಕಾರಣದಿಂದಾಗಿ ಬೇರೆ ಕಡೆಯಿಂದ ಹೋಗಬೇಕು ಅಂದ್ಕೊಂಡಿದ್ದೆವು ನಾವು. ಹಳ್ಳ ಬಂದು ಜಾಸ್ತಿ ಹೋಗ್ತಾ ಇರಲಿಲ್ಲ, ನೀರೇನು ಜಾಸ್ತಿ ಹರಿಲತ್ತಿದ್ದಿಲ್ಲ, ಸ್ವಲ್ಪ ನಿಂತಿದ್ವು ನೀರು. ಅದ್ರ ಸಲುವಾಗಿ ಪಪ್ಪ ಅವ್ರಿಗೆ ಹೇಳಿದೆ ನಾನು. ಅವರು ಈಜು ಬರಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಈಜು ಬರ್ತಿತ್ತು, ಅದ್ರ ಸಲುವಾಗಿ ಅವರು ಆಚೆ ಕಡೆ ದಡಕ್ಕೆ ಮುಟ್ಟಿಸಿದ್ರು. ಆಮೇಲೆ ಹಿಂದಿ ಪೇಪರ್ ಬರೆದು ಮುಗಿಸ್ಕೊಂಡು ಮತ್ತೆ ನಮ್ಮ ಊರಿಗೆ ಬಂದಿದ್ದೆ. ಅವಾಗ ಕಡಿಮೆ ಆಗಿದ್ವು ನೀರು, ಸ್ವಲ್ಪ ಹರಿಲತ್ತಿದ್ವು ಅಂತಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹರಿಲತ್ತಿದ್ದಿಲ್ಲ ಅಂತೇಳಿ ಪಪ್ಪ ಅವರು ಬಿಟ್ಟು ಬಂದರು ನನಗೆ. ಅಲ್ಲ, ನಿನ್ನೆ ನೀವು ಹೋಗೋತ್ತಿಗೂ ನೀರು ಸೊಂಟದ ಮಟ್ಟ ಇದ್ದು ರೀ, ಏನು ಭಯ ಏನು ಅನ್ಸುತ್ತೆ? ಭಯ ಆಯ್ತು ರೀ, ಮತ್ತು ಅಷ್ಟು ನೀರು ನೋಡಿ ಭಯ ಆಗ್ತಿದ್ರಿ. ಪಪ್ಪ ಇದ್ರಂತ ಸ್ವಲ್ಪ ಧೈರ್ಯ ಆಯಿತು. ಈಜು ಬರ್ತಿತ್ತು ಪಪ್ಪಗೆ, ಅದರ್ಲಿಂದ ಸ್ವಲ್ಪ ಧೈರ್ಯ ಆಯಿತು. ಇಲ್ಲಾಂದರೆ ಭಾಳ ಕಷ್ಟ ಇತ್ತು ನಿನ್ನೆ. ಇನ್ನೂ 2 ಪೇಪರ್ಗಳು ಅವೇ ಹೆಂಗೆ ಬರೀಬೇಕಂತ ಗೊತ್ತಿಲ್ಲ. ಇದೇ ಥರ ಸಮಸ್ಯೆ ಪ್ರತಿ ವರ್ಷವೂ ಹಿಂಗೆ ಇರ್ತದೆ ರೀ ಸಮಸ್ಯೆ. ಅಲ್ಲ, ಎಕ್ಸಾಮ್ ಬರೀಲೇಬೇಕು ಅಂತೇಳಿ ಬರೀಲೇಬೇಕಿತ್ತು ರೀ. ಅದು ಫೈನಲ್ ಇಯರ್, ಇಲ್ಲಾಂದ್ರೆ ನಂದು B.Ed ಅಡ್ಮಿಷನಿಗೆ ಪ್ರಾಬ್ಲಮ್ ಆಗ್ತಿತ್ತು ರೀ. ಎಕ್ಸಾಮ್ ಇಂಪಾರ್ಟೆಂಟ್ ಅಲ್ರಿ, ಅದು ಬರಿಬೇಕಿತ್ತು ನಾನು. ಅದು ಬರಲಿಲ್ಲ ಅಂದರೆ ಮತ್ತೆ ಪೇಪರ್ ಬ್ಯಾಕ್ ಅಂತ ಇರ್ತಿತ್ತು. ಅದ್ರ ಸಲುವಾಗಿ 1 ವರ್ಷ ನಾವು ವೇಟ್ ಮಾಡಬೇಕಿತ್ತು. ಸೊ ಅದಕ್ಕಾಗಿ ಹೋದೆ ರೀ. ಏನು ಬೆಳಿಗ್ಗೆ ಫಸ್ಟ್ ನೀವು ಹೋಗಿದ್ರೇನು? ಹಾಂ, ಹೋಗಿದ್ದೆ ರೀ. 10ಕ್ಕೆ ಪೇಪರ್ ಇತ್ತು. 10ಕ್ಕೆ ಪೇಪರ್ ಮುಗಿಸ್ಕೊಂಡು 11:30 12ಕ್ಕೆ ಪೇಪರ್ ಮುಗಿತದ್ರಿ. ಅಲ್ಲಿಂದ ಆದಮೇಲೆ 1:15 2ಕ್ಕೆ ಇಲ್ಲಿಗೆ ಬಂದೀನಿ ರೀ ಊರಿಗೆ. ಅಲ್ಲ, ಫಸ್ಟ್ ಹಿಂಗೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಈಗ ಅಲ್ಲಿ ತನಕ ಹೋಗಿ ವಾಪಸ್ ಬಂದು ನಿಮ್ಮ ತಂದೆಯವ್ರಿಗೆ ಹೇಳಿದ್ರ ಹೇಗೆ? ಏನಂತಾರೆ? ಅಲ್ಲಿ ಹಳ್ಳ ತುಂಬ ಏನಂತ ಹೇಳ್ಬೇಕಿದ್ರಿ ಸರ್? ಅಲ್ರಿ, ಈಗ ಹಳ್ಳ ಬಂದದಂತ ಗೊತ್ತಾಗಿದ್ದೆ ಅವಾಗ ನಿಮ್ಗೆ? ಇವತ್ತು ಎಕ್ಸಾಮ್ ಇತ್ತು, BA ಎಕ್ಸಾಮ್ ಅದ, ಫೈನಲ್ ಇಯರ್ ಹಿಂದಿ ಎಕ್ಸಾಮ್ ಅದ, ಬರೀಲೇಬೇಕು ಅನ್ನೋದು ಮತ್ತು ಹಳ್ಳ ದಾಟಲೇಬೇಕು ಅಂತ ಡಿಸೈಡ್ ಮಾಡಿದ್ದೆ ಅವಾಗ? ನಾನು ಬೆಳಗ್ಗೆನೇ ಡಿಸೈಡ್ ಮಾಡೀವ್ರಿ. ಅದು ಹಳ್ಳ ಆಟೋಮೆಟಿಕ್ ನೈಟೆಲ್ಲ ಮಳೆ ಬಂದದ್ರಿ ಜಾಸ್ತಿ, ಅದ್ರ ಸಲುವಾಗಿ ಹಳ್ಳ ಬಂದದ್ರಿ. ಅದು ಊರವರೆಲ್ಲ ನೋಡಿದ್ಮೇಲೆ ಹಳ್ಳ ಬಂದದಂತ ಗೊತ್ತಾದ್ಮೇಲೆ 8:30 ಹಂಗೆ ಡಿಸೈಡ್ ಮಾಡೀವ್ರಿ ನಾವು. ಹೋಗಬೇಕು, ನಡ್ಕೊಂಡು ಹೋಗಲೇಬೇಕು, ಎಕ್ಸಾಮ್ ಬರೀಲೇಬೇಕು ಅಂತೇಳಿ ಅವಾಗ ಡಿಸೈಡ್ ಮಾಡಿ ಹೋಗಿವ್ರಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಜೀವಕ್ಕೆ ಅಪಾಯ ಆಯಿತು ಅಷ್ಟು ಪಪ್ಪ ಇದ್ದಿರಲ್ರಿ, ಜೊತೆ ಇದ್ದರು, ಏನೋ ಅನಿಸ್ಲತ್ತಿದ್ದಿಲ್ಲ. ಅಲ್ಲೆಲ್ಲ ಸುತ್ತಮುತ್ತ ನಮ್ಮ ಕಾಕ ಅವರು, ನಮ್ಮ ಅಣ್ಣ ತಮ್ಮದ್ರು ಎಲ್ಲರೂ ಇದ್ದರು ಅಲ್ಲಿ. ಏನಾದರೂ ಆದ್ರೂ ಈಜೆಲ್ಲ ಬರ್ತಿತ್ತು. ಬಂದಿದ್ದಿಲ್ಲ ಅಂದರೆ ಕಷ್ಟ ಆಗ್ತಿತ್ತು. ಜಾಸ್ತಿ ಹರಿಲತ್ತಿದ್ದಿಲ್ಲ, ಸ್ವಲ್ಪ ಲಾಸ್ಟ್ ಕೊನೆ ಮಟ್ಟಕ್ಕೆ ಹರಿಲತ್ತಿತ್ತು. ಅಲ್ಲೆಲ್ಲ ಮಣ್ಣೆಲ್ಲ ಬೀಳತ್ತಿತ್ತು ರೀ ಕೆಳಗೆ. ಅದರಲ್ಲಿಂದ ಸ್ವಲ್ಪ ಕಷ್ಟ ಐತ್ರಿ. ಅಂದ್ರೂ ಪಪ್ಪ ಕರ್ಕೊಂಡು ಹೋದ್ರೆ ಚಲೋ. ಹಾಂ ರೀ, ಎಜುಕೇಷನ್ ಮತ್ತು ಬರೀಲೇಬೇಕಲ್ರಿ ಎಕ್ಸಾಮ್, ಅದ್ರ ಸಲುವಾಗಿ ಹೋದಾರೆ. ಇನ್ನೂ 2 ಪೇಪರ್ ಅವ್ರಿ, ಮಳೆ ಸ್ಟಾರ್ಟ್ ಆಗ್ಯದ, ಮತ್ತು ಅದನ್ನು ಹೆಂಗೆ ಮಾಡ್ತೀರಿ, ಏನಂತೀರಿ? ಅದು ಏನು ಮಾಡ್ಬೇಕು ಅವರಿಗೆ ಬಿಟ್ಟಿದ್ರಿ. ಏನೂ ಮಾಡ್ಲಿಕ್ಕೆ ಬರಲ್ಲ. ಈಗ ಎಕ್ಸಾಮ್ ಅಂತೂ ಹೋಗಲೇಬೇಕು. ಒಂದು ವೇಳೆ ಇದೇ ಥರ ಮಳೆ ಬಂತಂದ್ರೆ ನಾವೇ ಹಾಸ್ಟೆಲ್ ಶಿಫ್ಟ್ ಆಗಬೇಕಾಗ್ತದೆ. ಇಲ್ಲಾಂದ್ರೆ ಸ್ವಲ್ಪ ಕಷ್ಟನೇ ಆಗ್ತದೆ ರೀ. ಊರನ್ನ ಮಕ್ಕಳಿಗೂ ತೊಂದರೆ ಆಗ್ಲಕತ್ತ. ಸ್ಕೂಲ್ ಯಾರು ಹೋಗಿಲ್ಲ ರೀ, ನಾನೇ ಅಲ್ರಿ. ನಂದು ಎಕ್ಸಾಮ್ ಇತ್ತು, ನಂದು ಸ್ವಲ್ಪ ಗ್ಯಾಪ್ ಇರ್ತದೆ ರೀ. ಇಲ್ಲಿನ ಸ್ಟೂಡೆಂಟ್ಗಳು ಯಾರೂ ಹೋಗಿಲ್ಲ ರೀ. 2 ದಿವಸ ಕಾಲೇಜ್ಗೂ ಹೋಗಿಲ್ಲ. PUC ಇರೋರು ಕಾಲೇಜ್ ಹೋಗಿಲ್ಲ. ಆಯಿತು, ಇವರು ಸ್ಕೂಲ್ಗಳಿಗೆ ಹೋಗೋರು ಸ್ಕೂಲ್ಗಳಿಗೆ ಯಾರೂ ಹೋಗಿಲ್ಲ. ಇಲ್ಲೇ ಟ್ಯೂಷನ್ ಹೇಳ್ತಾರಣ್ಣ, ಇಲ್ಲೇ ಟ್ಯೂಷನ್ಗೆ ಕುಂತಾರೆ. ಯಾರೂ ಸ್ಕೂಲ್ಗಳಿಗೆ ಹೋಗಿಲ್ಲ ರೀ ಸರ್. ಅಲ್ಲಿ ಏನಂತೀರಿ ಇಲ್ಲಿ ನಿಮ್ಮ ಮಿನಿಸ್ಟರ ಈ ಕ್ಷೇತ್ರದವರು ಅದೊಂದು ಬ್ರಿಡ್ಜ್ ಮಾಡಿದ್ರೆ ಎಲ್ಲರಿಗೂ ತೊಂದರೆ ತಪ್ಪುತ್ತಾ? ಬ್ರಿಡ್ಜ್ ಮಾಡಿದ್ರೆ ಎಲ್ಲರೂ ಚಲೋ ಇರ್ತಾರೆ ರೀ, ಯಾವಾಗೂ ಹೋಗ್ಬೋದು. ಈಗ ನಮ್ದಂತ ಎಕ್ಸಾಮ್ ಇತ್ತು ರೀ, ಎಮರ್ಜೆನ್ಸಿ ಯಾರಿಗಾದರೂ ಪ್ರಾಬ್ಲಮ್ ಆಗಿತ್ತು. ಈಗ ನಮ್ಮ ಚಿಕ್ಕಮ್ಮ ಅವರೇ ಪ್ರೆಗ್ನೆಂಟ್ ಆರ್ರಿ, ಹೆರಿಗೆ ಸಮಸ್ಯೆ ಆಗಿತ್ತು ಅಂತಂದರೆ ಸ್ವಲ್ಪ ಮುಷ್ಕಿಲ್ ಆಗ್ತದಲ್ರಿ. ಅದಕ್ಕೆ ನಮಗೆ ಬ್ರಿಡ್ಜ್ ಬೇಕಂತೇಳಿ ನಾವು ಕೋರಿಕೆ ಕೊಡ್ಲತ್ತೀವಿ ರೀ, ಮನವಿ ಮಾಡ್ಲತ್ತೀವಿ. ಸರ್, ಈಗ ನಿನ್ನೆ ನಿಮ್ಮ ಮಗಳು ಏನಂದರು, ಏನು ಧೈರ್ಯ ಮಾಡಿದ್ರಿ? ಅಷ್ಟೊಂದು ಪೂರಾ ಸೊಂಟದ ಮಟ್ಟ ನೀರಿದ್ದು ಅಷ್ಟು ಧೈರ್ಯ ಮಾಡಿ ಮಗಳನ್ನ ಪರೀಕ್ಷೆ ಬರೆಸಿದ್ರಿ. ಆ ಬ್ರಿಡ್ಜ್ ಪ್ರತಿ ವರ್ಷವೂ ಸಮಸ್ಯೆ ಆಗುತ್ತಾ, ಏನು ಹೇಳ್ತೀರಿ? ಪ್ರತಿ ವರ್ಷ ಆಗುತ್ತೆ ಸರ್, ಪ್ರತಿ ವರ್ಷ ಸಮಸ್ಯೆ ಇದೇ ಆಗುತ್ತೆ ಸರ್. ಎಲ್ಲ ಪ್ರಾಬ್ಲಮ್ ಇರುತ್ತೆ. ಹಳ್ಳ ಜಾಸ್ತಿ ಬಂದರೆ ಪೂರ್ತಿ ನೀರು ಬಂದುಬಿಡುತ್ತೆ. ಆದರೆ ಏನೇ ಹೆರಿಗೆ ಆಗಲಿ, ಏನಾರು ಜ್ವರ ಬರಲಿ, ರಾತ್ರಿ ಹಳ್ಳ ಈ ಥರ ಬಂದರೆ ತುಂಬ ಕಷ್ಟ ಆಗುತ್ತೆ ಸರ್. ಹೋಗೋಕ್ಕಾಗಲ್ಲ, ಏನು ಮಾಡ್ಬೇಕಂತ ಗೊತ್ತಿಲ್ಲ. ಅದು ಒಂದು ಬ್ರಿಡ್ಜ್ ಆಗಿಬಿಟ್ರೆ ಎಲ್ಲ ನಮ್ಮ ಊರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಅಲ್ಲಿ ಇನ್ನೂ 2 ಎಕ್ಸಾಮ್ ಅವ ರೀ. ಈಗ ಮಳೆ ಮತ್ತೆ ಚಾಲೂ ಆಗ್ಯದ, ಈಗ ಹೆಂಗೆ ಮಾಡ್ತೀವಿ? ಮತ್ತೆ ಹಳ್ಳ ಬಂತು ಅಂತಂದ್ರೆ ಮತ್ತೆ ಹಂಗೆ ಹೋಗ್ಲೇಬೇಕು ಸರ್. ಹೋಗಲೇಬೇಕು, ಹಳ್ಳ ದಾಟ್ಸಲೇಬೇಕು. ಹೇಗಾದರೂ ಮಾಡಿ ಹೋಗ್ಬೇಕು ಸರ್. ನೀರು ಎಷ್ಟು ಮಟ್ಟಿಗೆ ಬಂದ್ರೂ ಹೋಗಲೇಬೇಕು.
ಈಗ ಏನು ಹೇಳ್ತೀರಿ, ಈಗ ಪ್ರತಿ ವರ್ಷ ಇದೇ ಸಮಸ್ಯೆ ಅದ ರೀ. ಈಗ ನಿಮ್ಮ ಕ್ಷೇತ್ರದ ಶಾಸಕರೇ ಸಚಿವರು ಅದಾರ, ಅವ್ರದ್ದೊಂದು ಬ್ರಿಡ್ಜ್ ಮಾಡೋಕ್ಕಾಗ್ತಿಲ್ಲ ಎಷ್ಟು ವರ್ಷದಿಂದನೂ, ಏನು ಹೇಳ್ತೀನಿ? ಅವರಿಗೆ ಮಾಡಿದ್ರೆ ತುಂಬ ಅವರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಊರಿಗೆ. ದಯವಿಟ್ಟು ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಸರ್. ಇವಿಷ್ಟು ಏನು ಆ ವಿದ್ಯಾರ್ಥಿನಿ ಮತ್ತು ತಂದೆಯವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.